ಈ ಕ್ಷೇತ್ರಕ್ಕೆ ಎಲ್ಲರೂ ಬಂದವ್ರಿಗೆಲ್ಲಾನು ಮದ್ವೆ ಆಗುತ್ತೆ. ಬಂದ ಗಂಡಿಗೆ ಎಂತ ಹೆಣ್ಣು ಸಿಗ್ತಾರೆ ಅಂದ್ರೆ ಸೀತನ್ ತರ ಹೆಣ್ಣು ಸಿಗ್ತಾರೆ. ಬಂದ ಹೆಣ್ಣಿಗೆ ಎಂತ ಗಂಡು ಸಿಗ್ತಾರೆ ಅಂದ್ರೆ ರಾಮನ್ ತರ ಗಂಡು ಸಿಗ್ತಾರೆ. ನೋಡಿ ನಿಮ್ಗೆ ಸಾಕ್ಷಿ ಸಮೇತ ತೋರಿಸ್ತೀನಿ. ಈ ಕ್ಷೇತ್ರಕ್ಕೆ ಬಂದ್ಮೇಲೆ ಇಲ್ಲಿ ದಂಪತಿಗಳಿಗೆ ಮದ್ವೆ ಆಗಿದೆ. ಬನ್ನಿ ಇಲ್ಲಿ ಡೈರೆಕ್ಟ್ ಆಗಿ ಇವ್ರನ್ನ ಕೇಳೋಣ. ಇಲ್ಲಿ ಬಂದಮೇಲೆ ತುಂಬ ಒಳ್ಳೆಯದಾಗಿದೆ. ಆಮೇಲೆ ನಾವು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ವಿ, ಮದುವೆ ಕೂಡ ಆಗಿದೆ. ತಾಯಿ ಶಕ್ತಿ ದೇವತೆ ಇದ್ದಾರೆ, ಬರ್ರಿ ಒಳ್ಳೇದಾಗುತ್ತೆ ದೇವಸ್ಥಾನಕ್ಕೆ. ಕ್ಷೇತ್ರಕ್ಕೆ ಎಲ್ಲರೂ ಬನ್ನಿ, ಎಲ್ಲರೂ ಭೇಟಿ ನೀಡಿ, ಎಲ್ರಿಗೂ ಒಳ್ಳೇದಾಗುತ್ತೆ. ಈ ಕ್ಷೇತ್ರ ವಿಸಿಟ್ ಮಾಡಿ. ರೈತರ ಮಕ್ಕಳು ಯಾರು ಮದುವೆ ಆಗಿಲ್ಲ ಅಂತ ಭಾಳ ನೊಂದಿದ್ದೀರ ಅಂತ ರೈತರ ಮಕ್ಕಳು ಕೂಡ ಬಂದರೆ ಎಲ್ರಿಗೂ ಕೂಡ ಮದುವೆ ಆಗುತ್ತೆ. ಈ ಕ್ಷೇತ್ರಕ್ಕೆ ಬಂದೋಗಿ ಯಾರಿಗೆ ಮದುವೆ ಆಗಿಲ್ಲ ಆ ತಾಯಿಯನ್ನು ನಂಬ್ರಿ, ಎಲ್ರಿಗೂ ಕೂಡ ಮದುವೆ ಆಗುತ್ತೆ. ನನ್ನ ಮಗನಿಗೆ SLC ಆದಮೇಲೆ ಏನು ಅವನು ಕಡಿಮೆನೇ ಓದ್ತಾ ಇದ್ದ, ಅದಾದಮೇಲೆ ಅವನು ಡಿಪ್ಲೊಮಾ ತೊಗೊಂಡ್ಮೇಲೆ ಚೆನ್ನಾಗಿ ಓದ್ತಿದ್ದಾನೆ. ಇವಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಯಾವ ಥರ ಆಗಿದೆ ಮ್ಯಾಮ್ ಈ ಕ್ಷೇತ್ರಕ್ಕೆ ಬಂದೋದ್ಮೇಲೆ? ಎಲ್ಲ ಚೆನ್ನಾಗಿದೆ. ಇಲ್ಲಿ ಬಂದೋದ್ಮೇಲೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಾಗಿದೆ. 1-2 ಅಂತಲ್ಲ, ಎಲ್ಲ ಚೆನ್ನಾಗಾಗಿದೆ. ಬಂದು ನಾವು ಹೋಮದಲ್ಲಿ ಭಾಗವಹಿಸಿ ಹೋಗ್ತಾ ಇದ್ದು. ಪ್ರತಿ ಸರಿ ಅಮಾವಾಸ್ಯೆಗೂ ಬರ್ತೀವಿ ಅಂದರೆ ಯಾವಾಗಲೂ ಅಲ್ಲಿದ್ರು ನಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆಗೆಲ್ಲ ಬಂದು ಹೋಗ್ತೀವಿ. ಮ್ಯಾಮ್ ನಮಸ್ತೆ. ನಮಸ್ತೆ ಮ್ಯಾಮ್ ಈ ಕ್ಷೇತ್ರಕ್ಕೆ ಬರಕ್ಕೆ ಮುಂಚೆ ನಿಮ್ಮ ಆರೋಗ್ಯ ಹೆಂಗಿತ್ತು? ಇಲ್ಲಿ ಬಂದ್ಮೇಲೆ ಹೆಂಗಾಗಿದೆ ಮ್ಯಾಮ್? ತುಂಬ ಹಾಸ್ಪಿಟ್ಲಿಗೆಲ್ಲ ಓಡಾಡ್ತಿದ್ವಿ. ಇಲ್ಲಿ ಬಂದಮೇಲೆ ಚೆನ್ನಾಗಿದ್ದೀನಿ. ಇವತ್ತು ಫೈನಲ್ ಆಗಿ ಇಲ್ಲಿ ಬಂದು ನಿಂತಿಷ್ಟು ಮಾತಾಡೋಕ್ಕೆ ದೇವರೇ ಕಾರಣ. ಏನನ್ನೆಲ್ಲ ಮಾಡಿದ್ರಿ ಮ್ಯಾಮ್ ಈ ಕ್ಷೇತ್ರಕ್ಕೆ ಬಂದು? ಹೋಮ ಮಾಡಿದ್ದೀವಿ, ಪೂಜೆ ಮಾಡಿಸಿದ್ದೀವಿ, ತಡೆ ಹೊಡಿಸಿದ್ದೀವಿ. ಚೆನ್ನಾಗಾಗಿದೆ ಇಲ್ಲಿ. ಸರ್, ಈ ನೀವು ಮದುವೆ ಆಗೋಕ್ಕೆ ಈ ಕ್ಷೇತ್ರಕ್ಕೆ ಬಂದು ಏನೇನೆಲ್ಲ ಮಾಡಿದ್ರಿ? ನಾಗ ಹೋಮ ಮಾಡಿಸಿದ್ರು, ಮತ್ತು ಬಾಲ ಗಣಪತಿ ಹೋಮ ಮಾಡಿಸಿದ್ರು. ಅದರಿಂದ ನಮಗೆ ಒಳ್ಳೆಯದಾಗಿದೆ. ಸರ್, ನೀವು ಮುಂಚೆ ಈ ಕ್ಷೇತ್ರಕ್ಕೆ ಬರೋಕ್ಕೆ ಮುಂಚೆ ಎಷ್ಟು ದಿನದಿಂದ ಮದುವೆಗೆ ಹುಡುಕಾಡ್ತಿದ್ರಿ? ಇವಾಗ ಹೆಂಗಾಗಿದೆ? ಒಂದು ವರ್ಷದಿಂದ ಮದುವೆ ಹುಡ್ಕಾಡ್ತಾ ಇದ್ದೀವಿ ಮೇಡಮ್. ಅದಾದಮೇಲೆ ಇಲ್ಲಿಗೆ ಬಂದೋದ್ಮೇಲೆ ಮದುವೆ ಆಗಿದೆ. ಈಗ 1.5 ತಿಂಗಳಾಗಿದೆ ಮದುವೆ ಆಗಿ, ಅದರಿಂದ ಬಂದಿದ್ದೀವಿ. ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು. ಇಲ್ಲಿ ಈ ಕ್ಷೇತ್ರಕ್ಕೆ ಬಂದಮೇಲೆ ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ಹೆಲ್ತ್ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ಸಮಸ್ಯೆ ಇರೋರೆಲ್ಲ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋದರೆ ಚೆನ್ನಾಗಾಗುತ್ತೆ ಅಂತ ನನ್ನ ಅನಿಸಿಕೆ. ನಾನು ತುಂಬ ಹಾಸ್ಪಿಟಲ್ಗೆಲ್ಲ ಹೋಗಿ ಎಲ್ಲ ಇದು ಮಾಡಿ ಡಾಕ್ಟರ್ಸ್ ಎಲ್ಲ ನೋಡಿ ಎಲ್ಲ ಆಗಿತ್ತು. ಇಲ್ಲಿ ಬಂದಮೇಲೆ ನನಗೆ ತುಂಬ ಚೆನ್ನಾಗಾಗಿದೆ. ಸರ್ ನಮಸ್ತೆ. ನಮಸ್ತೆ. ಸರ್, ಈ ಒಂದು ದೇವಸ್ಥಾನಕ್ಕೆ ಬಂದಮೇಲೆ ನಿಮಗೆ ಯಾವ ರೀತಿ ಒಳ್ಳೇದಾಗಿದೆ ಸರ್? ಈ ದೇವಸ್ಥಾನಕ್ಕೆ ಬರೋಕ್ಕೆ ಮುಂಚೆ ನಾನು ತುಂಬ ತೊಂದರೆಗಳಿಂದ ನಾನು ಅನುಭವಿಸ್ತಾ ಇದ್ದೆ. ಬಂದ ತಕ್ಷಣ ನನಗೆ ಸ್ವಾಮಿಗಳ ಮಾರ್ಗದರ್ಶನದ ಪ್ರಕಾರ ಕೆಲವೊಂದು ಪೂಜೆಗಳು ಮಾಡಿಸ್ದೆ. ತಾಯಿ ಆಶೀರ್ವಾದ ತೊಗೊಂಡು ಈಗ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಾಣ್ಕೊಳ್ತಾ ಇದ್ದೀನಿ. ಮುಂಚೆ ಯಾವ ಥರ ಇತ್ತು ಸರ್ ಜೀವನ? ಇವಾಗ ಹೆಂಗಾಗಿದೆ? ಮುಂಚೆ ಸ್ವಲ್ಪ ಏನು ಮಾಡಿರೂ ನನಗೆ ಎಲ್ಲನೂ ಅಡೆತಡೆನೇ ಆಗ್ತಾಯಿತ್ತು. ಈಗ ಸ್ವಲ್ಪ ನನಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ ಎಲ್ಲ ಕಡೆಯಿಂದಲೂ. ಏನೇ ಕೆಲಸಕ್ಕೆ ಅಂತ ಹೋದರೂ ಬರೀ ನೆಗೆಟಿವ್ಸೇ ನನಗೆ ಬರ್ತಾ ಇದ್ದಿದ್ದು. ಈಗ ನಾನು ಏನೋ ಹೋದರೆ ಒಂದು ಹೋಪು ತಾಯಿ ಇದ್ದಾಳೆ ಅಂತ ಅಷ್ಟೇ. ಸುಮಾರು ಒಂದು 60-70 ಜನ ಡ್ರೈವರ್ಗಳಿಗೂ ಊಟ ಕೊಡ್ತಾಯಿದ್ದೆ. ಲಾಕ್ಡೌನಲ್ಲಿ ಇದಾಯಿತು. ತಿರುಗಿ ಇವಾಗ ಮೊನ್ನೆ ದಸರಾ ಓಪನ್ ಮಾಡಿದ್ದೀನಿ. ತಿರುಗಿ ಇವಾಗ ಒಂದು ಸ್ಟೆಪ್ ಹತ್ತಿದ್ದೀವಿ. ಇವಾಗ ನಾವು ಪ್ಯಾನ್ ಇಂಡಿಯಾ ಹೈದ್ರಾಬಾದು, ಚೆನ್ನೈ, ಗುರ್ಗಾವು, ಡಿಲ್ಲಿ, ಕಲ್ಕಟ್ಟ, ಪೂನಾ, ಬಾಂಬೆ ಫುಲ್ಲು ಕಾರ್ಪೊರೇಟ್ ಲೆವೆಲಲ್ಲಿ ತಗೊಬಂದಿದ್ದೀನಿ. ಈಗ ನಾನು ತಾಯಿ ಹತ್ರ ಬಂದಿದ್ದೀನಿ. ಇನ್ನು ನಮ್ಮ ಆಶೀರ್ವಾದ ಕೊಟ್ಟಿದ್ದ ಒಂದು ಮೆಟ್ಲೆ ಹತ್ತಿಸ್ತಾ ಇದ್ದಾರೆ. ಇನ್ನಷ್ಟೇ ದೇವ್ರನ್ನೇ ನಂಬೋದು. ನಾವು ಭಕ್ತಿಯಿಂದ ಬಂದಿದ್ದೀವಿ, ಶಕ್ತಿಯಿಂದ ಬಂದಿಲ್ಲ. ಶ್ರೀ ಗುರುಭ್ಯೋ ನಮಃ. ನಮ್ಮ ಕ್ಷೇತ್ರದ ಒಂದು ಬಂದಂಥ ಭಕ್ತರಿಗೆಲ್ರಿಗೂ ಒಳ್ಳೇದಾಗ್ತಾ ಇದೆ ಅಂತ ಕೇಳೋದು ನೋಡ್ತಾ ಇದ್ದರೆ ಭಾಳ ಸಂತೋಷ ಆಗ್ತಾಯಿದೆ. ಒಂದು ವಿಶೇಷವಾಗಿ ನಮ್ಮ ಬ್ರದರು, ನಮ್ಮೂರಿನವರೇ ಆದಂಥ ನವೀನ್ ಅವರು ಅವ್ರ ತಂದೆ ತಾಯಿ ಬಂದು ನನಗೆ ಮಗನಿಗೆ ಮದುವೆ ಆಗ್ತಾಯಿಲ್ಲಪ್ಪ, ಏನಾದರೂ ಒಂದು ಮಾಡಿ ಒಳ್ಳೇದಾಗೋ ಥರ ಮಾಡಿಕೊಡ್ರಿ ಅಂದರು. ಆ ದೇವಿ ಆಶೀರ್ವಾದದಿಂದ 1.5 ತಿಂಗಳಾಯಿತು ಮದುವೆಯಾಗಿ. ಅವ್ರು ಮದುವೆ ಆಗಿದ್ದು ಒಂದು ಭಾಳ ಸಂತೋಷ ಆಗಿ, ಇನ್ನೂ ಮುಂದಿನ ದಿನದಲ್ಲಿ ಈ ಕ್ಷೇತ್ರಕ್ಕೆ ಅವ್ರು ಬರ್ತಾ ಇರಬೇಕು. ಮುಂದಿನ ದಿನದಲ್ಲಿ ಸಂತಾನ ಭಾಗ್ಯ ಸಿಗಬೇಕು. ಎಲ್ಲರೂ ಕೂಡ ವೀಕ್ಷಕ ಬಾಂಧವರಿಗೆ ಕೇಳ್ಕೊಳ್ಳೋದು ನಾನಿಷ್ಟೇ, ಈ ಕ್ಷೇತ್ರಕ್ಕೆ ಬಂದೋಗಿ ಯಾರಿಗೆ ಮದುವೆ ಆಗಿಲ್ಲ ಆ ತಾಯಿಯನ್ನು ನಂಬ್ರಿ. ನೀವು ಕೂಡ ಬಂದು ಈ ಕ್ಷೇತ್ರಕ್ಕೆ ನಿಮ್ಮ ಸಮಸ್ಯೆಗಳು ಏನಿದೆ ಅಂತ ಬಗೆಹರಿಸ್ಕೊಂಡು ಅತಿ ಶೀಘ್ರವಾಗಿ ಎಲ್ಲರೂ ಕೂಡ ಮದುವೆಯಾಗಿ, ರೈತರ ಮಕ್ಕಳು ಯಾರು ಮದುವೆ ಆಗಿಲ್ಲ ಅಂತ ಭಾಳ ನೊಂದಿದ್ದೀರ ಅಂತ ರೈತರ ಮಕ್ಕಳು ಕೂಡ ಬಂದರೆ ಎಲ್ರಿಗೂ ಕೂಡ ಮದುವೆ ಆಗುತ್ತೆ. ಈಗ ಮದುವೆ ಆಗಬೇಕು ಅಂದರೆ ಅವ್ರದ್ದೇನಾದರೂ ಜಾತಕದಲ್ಲಿ ಸಮಸ್ಯೆಗಳಿದ್ರೆ, ಜಾತಕಕ್ಕೆ ಏನೋ ಸಮಸ್ಯೆಗಳಿದಾವೆ ಅನ್ನೋ ಪರಿಹಾರ ಕೂಡ ನಾನು ಹೇಳ್ಕೊಡ್ತೀನಿ. ಮತ್ತು ಯಾವ್ರಿಗೆ ಕೆಲವ್ರಿಗೆಲ್ಲನ ಈಗ ಕುಕ್ಕೆಗೆ ಹೋಗಿ ಬಂದಿದ್ದೀವಿ ಸ್ವಾಮಿ, ಮತ್ತು ಎಲ್ಲ ಹೋಮವನಗಳನ್ನ ನಾವು ಮಾಡಿರ್ತೀವಿ ಸ್ವಾಮಿ ಅಂತ ಹೇಳ್ತಾರೆ. ಆದರೆ ಕೆಲವರಿಗೆ ಏನು ಹಿಂದಿನ ಜನ್ಮದಲ್ಲಿ ಸ್ತ್ರೀ ದೋಷಗಳಿರ್ತವೆ ಅಥವಾ ಗುರು ಶಾಪಗಳಿರ್ತವೆ. ಯಾವ ಶಾಪಕ್ಕೆ ಅವರು ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ, ಆ ಶಾಪಕ್ಕೆ ಒಂದು ಪೂಜಾ ನಾವು ಹೋಮಾದಿಗಳನ್ನು ಮಾಡಿಕೊಡ್ತೀವಿ. ಹಾಗಾಗಿ ಅವ್ರಿಗೆಲ್ಲರೂ ಕೂಡ ಒಳ್ಳೆಯದಾಗುತ್ತೆ. ಹಾಗಾಗಿ ಎಲ್ಲರೂ ಭಕ್ತಾದಿಗಳು ಬರಲಿ. ಏನು ಮದುವೆ ಆಗಿಲ್ಲ ವಿಶೇಷವಾಗಿ ಅವರು ಕೂಡ ಈ ಕ್ಷೇತ್ರಕ್ಕೆ ಹೆಚ್ಚಿನದಾಗಿ ಬಂದರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಒಳ್ಳೆಯದಾಗಲಿ. ಇದು ಇರುವಂಥದ್ದು ನಮ್ಮ ಕ್ಷೇತ್ರ ಶ್ರೀ ಕ್ಷೇತ್ರ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ದೇವಾಲಯ, ತೋಟದ ತಪೋವನ, ಯಲ್ಲಿಯೂರು ಗ್ರಾಮ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ.